ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಮುಂಬೈನಲ್ಲಿ ಇಡೀ ದೇಶವೇ ತಿರುಗಿ ನೋಡೋ ಆಘಾತಕಾರಿ ಮತ್ತು ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಅದು ಗುರುವಾರ ಬೆಳಿಗ್ಗೆ ಮುಂಬೈನ ಪ್ರಸಿದ್ಧ ಬಾಂದ್ರಾದ ಗರೀಬ್ ನಗರ ಕೊರಳ್ಗೇರಿಯ ಮೇಲೆ ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್ ನೂರಾರು ಬುಲ್ಡೋಸರ್ಗಳೊಂದಿಗೆ ಮುಗಿಬಿದ್ದಿತ್ತು. ನೋಡ್ತಿದ್ದಂತೆ ಇಡೀ ಏರಿಯಾವನ್ನ ಬುಲ್ಡೋಸರ್ಗಳು ಧೂಳಿಪಟ ಮಾಡಿದ್ವು. ಅಲ್ಲಿ ನಡೆದದ್ದು ಅಕ್ಷರಶಃ ಅಕ್ರಮ ಕಟ್ಟಡಗಳ ತೆರವು. ಅದರಲ್ಲೂ ಬಾಂಗ್ಲಾ ಅಕ್ರಮ ವಲಸಿಗರು ಬಂದು ಠಿಕಾಣಿ ಹೂಡಿದ್ದ ಮನೆಗಳು. ಹಾಗಾದ್ರೆ ಸ್ಥಳೀಯರ ಆಕ್ರೋಶ, ಪೊಲೀಸರ ಲಾಠಿ ಪ್ರಹಾರ, ಮಹಿಳೆಯರ ಕಣ್ಣೀರು, ಇದೆಲ್ಲದರ ನಡುವೆ ನಡೆದದ್ದೇನೋ? ಅಧಿಕಾರಿಗಳು ಇಷ್ಟೊಂದು ಕಠಿಣ ಹೆಜ್ಜೆ ಇಡೋಕೆ ಕಾರಣ ಏನು? ಅಲ್ಲಿ ರೈಲ್ವೆ ಜಾಗವನ್ನು ಅಕ್ರಮ ಮಾಡಿಕೊಂಡು ಅಕ್ರಮ ಬಾಂಗ್ಲಾ ವಲಸಿಗರು ಮಾಡಿದ್ದೇನೋ? ವಿಪಕ್ಷಗಳು ಬಡವರ ಪರ ಅಂತ ಮಾಡಬಾರದು ಮಾಡೋಕೆ ಹೋಗ್ತಾ ಇರೋದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಮೇ 21 ಗುರುವಾರ ಬೆಳಗ್ಗೆ ಇನ್ನೂ ಸೂರ್ಯ ಹುಟ್ಟಿರಲಿಲ್ಲ. ಬೆಳಿಗ್ಗೆ ಸುಮಾರು 5ರಿಂದ 6 ಗಂಟೆಯ ಸಮಯ. ಇಡೀ ಗರೀಬ್ ನಗರವನ್ನು ಮುಂಬೈ ಪೊಲೀಸರು ಮತ್ತು BMC ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಂಡಿದ್ರು. ಸ್ಥಳೀಯರು ಇನ್ನೂ ನಿದ್ರೆಯಿಂದ ಎದ್ದು ದಿನನಿತ್ಯದ ಕೆಲಸಕ್ಕೆ ಸಿದ್ಧರಾಗ್ತಾ ಇದ್ದಾಗಲೇ ಅಧಿಕಾರಿಗಳು ಒತ್ತುವರಿ ತರುವ ಆದೇಶವನ್ನು ಹಿಡಿದು ಮನೆಗಳ ಮುಂದೆ ನಿಂತಿದ್ರು. ರೈಲ್ವೆ ಹಳಿಗಳಿಗೆ ಹತ್ತಿರದಲ್ಲಿದ್ದ ಮತ್ತು ಮುನಿಸಿಪಲ್ ಜಾಗವನ್ನು ಆಕ್ರಮಿಸಿಕೊಂಡು ಅಕ್ರಮವಾಗಿ ಕಟ್ಟಿಕೊಂಡಿದ್ದ ಸುಮಾರು 700 ಕಟ್ಟಡಗಳನ್ನು ನೆಲಸಮ ಮಾಡಲಾಗಿತ್ತು. ಸ್ಥಳೀಯ ನಿವಾಸಿಗಳು ತಮ್ಮ ಮನೆಯ ಸಾಮಗ್ರಿಗಳನ್ನು ಹೊರಗೆ ತರೋದಕ್ಕೆ ಕೇವಲ 15ರಿಂದ 20 ನಿಮಿಷ ಕಾಲಾವಕಾಶವನ್ನು ಕೇಳಿದ್ರು. ಅಧಿಕಾರಿಗಳು ಒಪ್ಪಿಕೊಂಡಿರಲಿಲ್ಲ. ಕೇವಲ 3ರಿಂದ 4 ಗಂಟೆಗಳಲ್ಲಿ ಇಡೀ ಏರಿಯಾ ಮರುಭೂಮಿಯಾಗಿತ್ತು. ಯಾವಾಗ ಕಟ್ಟಡಗಳು ನೆಲಕ್ಕೆ ಉರುಳೋಕೆ ಶುರುವಾದವೋ ಇಡೀ ಗರೀಬ್ ನಗರದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ನೂರಾರು ನಿವಾಸಿಗಳು ರಸ್ತೆಗಿಳಿದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಧರಣಿಯನ್ನ ಮಾಡೋಕೆ ಕುಳಿತಿದ್ರು. ಕೆಲವರು ಪೊಲೀಸರ ಜೊತೆಗೆ ವಾಗ್ವಾದ ಮಾಡೋಕೆ ಹೇಳಿದ್ರು. ಪರಿಸ್ಥಿತಿ ಕೈಮೀರೋ ಹಂತವನ್ನು ತಲುಪ್ತು. ಆಗ ಪೊಲೀಸರು ಪರಿಸ್ಥಿತಿಯನ್ನು ನಿಭಾಯಿಸೋಕೆ ಹರಸಾಹಸ ಪಡಬೇಕಾಯ್ತು. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದು ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡೋಕೆ ಮುಂದಾದ್ರು. ತಕ್ಷಣವೇ ಪೊಲೀಸರು ಅಲ್ಲಿದ್ದ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡ್ಕೊಂಡ್ರು. ನಿನ್ನೆ ಇಡೀ ಬಾಂದ್ರಾ ಈಸ್ಟ್ ಭಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿ ಸಾರ್ವಜನಿಕರ ಓಡಾಟಕ್ಕೂ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಇಲ್ಲಿ ಅಷ್ಟಕ್ಕೂ ಇಷ್ಟೊಂದು ಆತುರಾತುರವಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬುಲ್ಡೋಸರ್ ಆಕ್ಷನ್ ಮಾಡಿದ್ಯಾಕೆ ಅಂತ ಅನ್ನಿಸಬಹುದು. ಆದರೆ ಅಧಿಕಾರಿಗಳು ದಿಢೀರನೆ ಈ ಕ್ರಮವನ್ನು ಕೈಗೊಂಡಿದ್ದಲ್ಲ. ಹೈಕೋರ್ಟ್ ಆದೇಶ, ಹಾಗೆಯೇ ಸುರಕ್ಷತಾ ದೃಷ್ಟಿಯಿಂದ ಕ್ರಮ ಅನಿವಾರ್ಯ ಆಗಿತ್ತು. ವೆಸ್ಟರ್ನ್ ರೈಲ್ವೆಯ ಬಾಂದ್ರಾ ಟರ್ಮಿನಲ್ ಮತ್ತು ಬಾಂದ್ರಾ ಸಬರ್ಬನ್ ರೈಲ್ವೆ ನಿಲ್ದಾಣದ ಹಳಿಗಳ ಸುರಕ್ಷತಾ ವಲಯ ಅದು. ಮತ್ತೆ ರೈಲ್ವೆಗೆ ಸೇರಿದ್ದ ಜಾಗ ಕೂಡ. ಮುಂಬೈನ ಲೋಕಲ್ ರೈಲು ದಟ್ಟಣೆ ಕಡಿಮೆ ಮಾಡೋಕೆ ಹೊಸದಾಗಿ ನಿರ್ಮಾಣ ಮಾಡಲಾಗ್ತಾ ಇರೋ 5 ಮತ್ತು 6ನೇ ಲೈನುಗಳ ಯೋಜನೆಗೆ ಅಗತ್ಯ ಇದ್ದ ಜಾಗ. ಅದನ್ನು ಕಳೆದ 8 ವರ್ಷಗಳಿಂದ ಬಿಟ್ಟು ಕೊಡದೆ ರೈಲ್ವೆ ಇಲಾಖೆಗೆ ಸೆಡ್ಡನ್ನು ಹೊಡೆದು ಅಕ್ರಮವಾಗಿ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿತ್ತು. 2017ರಲ್ಲಿ ಚಿಕ್ಕ ಶೆಡ್ಡುಗಳಿದ್ದ ಆ ಜಾಗದಲ್ಲಿ ಈಗ 4-5 ಅಂತಸ್ತಿನ ಕಟ್ಟಡಗಳು ತಲೆ ಎತ್ತಿದ್ವು. ಅಲ್ಲಿದ್ದವರಲ್ಲಿ ಬಹುತೇಕರು ಅಕ್ರಮ ಬಾಂಗ್ಲಾ ವಲಸಿಗರು. ಅಲ್ಲಿ ರೈಲ್ವೆ ಲೈನುಗಳ ವಿಸ್ತರಣೆ ಮತ್ತು ಮಳೆಗಾಲದಲ್ಲಿ ಪ್ರವಾಹವನ್ನು ತಡೆಯೋಕೆ ಚರಂಡಿ ಮತ್ತು ರಸ್ತೆ ಪಕ್ಕದ ಒತ್ತುವರಿಗಳನ್ನು ತೆಗಿಬೇಕಿತ್ತು. ಅದೇ ಕಾರಣಕ್ಕೆ ಬಹಳಷ್ಟು ಸಲ ಗಡುವನ್ನು ನೀಡಲಾಗಿತ್ತು. ಆದರೆ ಹೇಳಿ ಕೇಳಿ ಅಕ್ರಮ ಬಾಂಗ್ಲಾ ವಲಸಿಗರು ಒತ್ತುವರಿ ತೆರವು ಆಗಲೇ ಇಲ್ಲ. ಕೊನೆಗೆ ಅಂತಿಮ ಕ್ರಮವಾಗಿ ಬುಲ್ಡೋಸರ್ ನುಗ್ಗಿಸಿ ನೆಲಸಮವನ್ನು ಮಾಡಲಾಗಿದೆ. ಇಲ್ಲಿ ವಿಪಕ್ಷ ನಾಯಕರು ಅಂತ ಹೇಳ್ಕೊಳ್ಳೋರು ಮತ್ತು ಹ್ಯೂಮನ್ ರೈಟ್ಸ್ಗಳು ಈಗ ಬಂದು ಗೋಳಾಡ್ತಾ ಇವೆ. ಕಾನೂನಿನ ನಿಯಮಗಳು ಏನಾದರೂ ಇರಬಹುದು, ಆದರೆ ಸಂಜೆ ಗರೀಬ್ ನಗರವನ್ನು ನೋಡಿದರೆ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಕೆಲ ಗಂಟೆಗಳ ಹಿಂದೆ ಅವರಿಗೆ ಸೂರ್ಯನ ಆಸರೆ ಇತ್ತು ಅಂದ್ಕೊಂಡಿದ್ದ ನೂರಾರು ಕುಟುಂಬಗಳು ಈಗ ಬೀದಿಗೆ ಬಿದ್ದಿವೆ. ಇನ್ನು ಕೆಲವೇ ವಾರಗಳಲ್ಲಿ ಮುಂಬೈಗೆ ಮುಂಗಾರು ಮಳೆ ಬೇರೆ ಬರುತ್ತೆ. ಇಂಥ ಸಂದರ್ಭದಲ್ಲಿ ಸಣ್ಣ ಮಕ್ಕಳನ್ನ, ವೃದ್ಧರನ್ನ ಕರ್ಕೊಂಡು ಎಲ್ಲಿಗೆ ಹೋಗಬೇಕು, ಎಲ್ಲಿ ಅವರು ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಅಲ್ಲಿದ್ದವರೆಲ್ಲ ದೇಶದ ನಾಗರಿಕರು. ಅವರನ್ನ ಕಳ್ಳರ ಹಾಗೆ ನೋಡಲಾಗ್ತಾ ಇದೆ. ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತಿದ್ದಾರೆ. ಅಲ್ಲ ರೀ, ಅಕ್ರಮವಾಗಿ ಮನೆಯನ್ನು ಎಲ್ಲಿ ಬೇಕೋ ಅಲ್ಲಿ ನಿರ್ಮಾಣ ಮಾಡಿಕೊಂಡು ಅದನ್ನು ತೆರವು ಮಾಡೋ ಸಮಯದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂದರೆ ಇದ್ಯಾವ ಸೀಮೆ ನ್ಯಾಯ ಅಂತ? ಅವರು ಎಲ್ಲಿರಬೇಕು ಅಂತ ಕೇಳೋ ಹ್ಯೂಮನ್ ರೈಟ್ಸ್ ಆಗಲಿ ಅಥವಾ ವಿಪಕ್ಷ ನಾಯಕರ ಅವರ ಮನೆಗಳಲ್ಲಿ ಜಾಗವನ್ನು ನೀಡಬಹುದಲ್ಲ. ಯಾವಾಗಲೂ ಕಾಣಿಸದ ಹ್ಯೂಮನ್ ರೈಟ್ಸ್ ಅಕ್ರಮ ಬಾಂಗ್ಲಾ ವಲಸಿಗರ ಪರ ಮಾತಾಡೋಕ್ಕೆ ಬರೋದನ್ನು ನೋಡ್ತಾ ಇದ್ರೆ ಇವರೇನು ದೇಶವನ್ನು ಉಳಿಸೋಕೆ ಇದ್ದಾರಾ ಅಥವಾ ದೇಶದ ವಿರುದ್ಧ ಇದ್ದಾರಾ ಅನ್ನೋ ಅನುಮಾನಗಳು ಬಂದೇ ಬರುತ್ತೆ. ಯಾಕಂದರೆ ಈಗಾಗಲೇ BMC 100ಕ್ಕಿಂತ ಹೆಚ್ಚು ಮನೆಗಳನ್ನು ಭಾರತೀಯರಾದವರಿಗೆ ನಿರ್ಮಾಣ ಮಾಡಿ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದೆ.
ಇನ್ನುಳಿದ ಅಕ್ರಮ ವಲಸಿಗರಿಗೆ ಯಾರು ಯಾಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅಕ್ರಮವಾಗಿ ಬಂದು ದೇಶದ ಒಳಗೆ ಇರೋದೇ ಅನ್ಯಾಯ ಮತ್ತು ಕಾನೂನು ಬಾಹಿರ. ಅಂಥದ್ರಲ್ಲಿ ಅವರಿಗೂ ಪರ್ಯಾಯ ವ್ಯವಸ್ಥೆ ಬೇರೆ ಮಾಡಬೇಕಂತೆ. ಇದ್ಯಾವ ರೀತಿಯ ನ್ಯಾಯ ಅನ್ನೋದೇ ಯಾವನಿಗಾದರೂ ಅರ್ಥ ಆಗತ್ತಾ? ಹಾಗಂತ ಮುಂಬೈನಲ್ಲಿ ನಡೆದಿರೋ ಬುಲ್ಡೋಸರ್ ಆಕ್ಷನ್ ನಗರಾಭಿವೃದ್ಧಿ ಮತ್ತು ಮಾನವ ಹಕ್ಕುಗಳ ನಡುವೆ ಇರೋ ಬಿಕ್ಕಟ್ಟನ್ನು ಮತ್ತೊಮ್ಮೆ ಜಗತ್ತಿನ ಮುಂದೆ ತಂದಿಡ್ತಾ ಇದೆ. ನಗರಗಳು ಬೆಳಿಬೇಕು, ಒತ್ತುವರಿ ತೆರವಾಗಬೇಕು ಅನ್ನೋದು ಎಷ್ಟು ನಿಜಾನೋ, ಬಡ ಜನರನ್ನು ಯಾವುದೇ ಪರ್ಯಾಯ ವ್ಯವಸ್ಥೆ ಇಲ್ಲದೆ ರಾತ್ರೋರಾತ್ರಿ ಬೀದಿಗೆ ತಳ್ಳೋದು ಅಷ್ಟೇ ದೊಡ್ಡ ದುರಂತ ಅನ್ನೋದು ನಿಜ. ಆದರೆ ಅದಕ್ಕಿಂತ ದೊಡ್ಡ ದುರಂತ ಅಂದರೆ ಇದೇ ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್ ಅಕ್ರಮ ಕಟ್ಟಡಗಳನ್ನು ತೆರವು ಮಾಡೋಕ್ಕೆ 2017 ಹೋಗಿತ್ತು. ಆಗ ಪೈಪ್ಲೈನ್ಗಳ ಪಕ್ಕದಲ್ಲಿ ಅಂದರೆ 5 ರಿಂದ 6 ಮೀಟರ್ ದೂರದಲ್ಲಿದ್ದ ಕಟ್ಟಡಗಳನ್ನ ತೆರವು ಮಾಡೋಕ್ಕೆ ಹೋದಾಗ ಅಲ್ಲಿ ಮಸೀದಿಯನ್ನು ನೆಲಸಮ ಮಾಡೋಕ್ಕೆ ಬಂದಿದ್ದಾರೆ ಅನ್ನೋ ನೆಪವನ್ನು ಹೇಳಿ ಅಧಿಕಾರಿಗಳನ್ನು ಅಟ್ಟಾಡಿಸಿ ಹೊಡೆಯೋ ಪ್ರಯತ್ನಗಳನ್ನು ಮಾಡಿದ್ರು. ಅದಾದ ನಂತರ ಆ ಕೇಸು ಹೈಕೋರ್ಟಿಗೆ ಹೋಗಿ ಅಲ್ಲಿ ತೀರ್ಪು ಪ್ರಕಟ ಆದ ನಂತರ ತೆರವುಗೊಳಿಸಲಾಗಿತ್ತು. ಇದೇ ಗರೀಬ್ ನಗರದಲ್ಲಿ ರೈಲ್ವೆ ಇಲಾಖೆ ತೆರವುಗೊಳಿಸೋಕೆ ಹೋಗಿ ಆಗದೆ ವಾಪಸ್ಸು ಬಂದಿದ್ದು ಇದೆ. ಹಾಗಂತ ಈ ಬಾರಿ ತೆರವು ಮಾಡಿರೋದು ಅಷ್ಟೊಂದು ಸುಲಭ ಆಗಿರಲಿಲ್ಲ. ಯಾಕಂದರೆ ಯಾವಾಗ BMC ಮತ್ತು ರೈಲ್ವೆ ಇಲಾಖೆಗಳು ತೆರವು ಮಾಡೋಕ್ಕೆ ಹೋದ್ವೋ ಆಗ ಬುಲ್ಡೋಸರ್ ಮಸೀದಿಯನ್ನು ನೆಲಸಮ ಮಾಡ್ತಾ ಇದೆ, ಅದನ್ನು ನಾವು ಕಾಪಾಡಬೇಕು ಅಂತ ಅಲ್ಲಿದ್ದ ಜಿಹಾದಿ ಪುಂಡರು ನಾಟಕವನ್ನು ಮಾಡಿದ್ರು. ಆ ಮಸೀದಿ ಇರೋದೇ ಅಕ್ರಮ ಜಾಗದಲ್ಲಿ ಅಂದಾಗ ಅದೇನು ಸ್ಪೆಷಲ್ ಅಂದ್ಕೊಂಡಿದ್ದಾರೋ ಏನೋ. ಆಗ ಅಲ್ಲಿ ಪೊಲೀಸರ ವಿರುದ್ಧವೇ ಕಲ್ಲು ತೂರಾಟ ಪ್ರಾರಂಭ ಆಗಿತ್ತು. ನಂತರ ಪೊಲೀಸರನ್ನು ಜಮಾವಣೆ ಮಾಡಿ RPF ಅಂದರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸನ್ನು ಕರೆಸಿ ಪೂರ್ತಿ ಬಾಂದ್ರಾ ಭಾಗಕ್ಕೆ ಸೆಕ್ಯೂರಿಟಿ ನಿಯೋಜನೆ ಮಾಡಿ ಕಾರ್ಯಾಚರಣೆಯನ್ನು ಮುಗಿಸಲಾಗಿದೆ. ಆದರೂ ವಿಪಕ್ಷಗಳು ಮಾತ್ರ ಅಯ್ಯೋ ಗರೀಬ್ ನಗರದಲ್ಲಿದ್ದ ಗರೀಬಿಗಳು ಅಂದರೆ ಬಡವರ ಮನೆಗಳನ್ನು ಸರ್ಕಾರ ನೆಲಸಮ ಮಾಡ್ತಾ ಇದೆ, BJP ಸರ್ಕಾರ ಶ್ರೀಮಂತರಿಗಾಗಿ ಎಲ್ಲವನ್ನ ಮಾಡಿಕೊಡ್ತಾ ಇದೆ ಅಂತಿದ್ದಾರೆ. ಪಾಪ ರೈಲ್ವೆ ಇಲಾಖೆಯ ಜಾಗವನ್ನು ಬಿಡಿಸಿಕೊಳ್ಳೋಕೆ ಸುಮಾರು 10 ವರ್ಷಗಳಾಗಿವೆ. ಅದಕ್ಕೂ ರೈಲ್ವೆ ಇಲಾಖೆ ಮತ್ತು BMC ಅವರದ್ದೇ ಹಣವನ್ನೇ ವ್ಯಯ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಆದರೂ ಇಲ್ಲಿ ಗರೀಬಿಗಳು ಅದು ಇದು ಅಂತ ಮಾತಾಡ್ತಾ ಇದ್ದಾರೆ. ಅಷ್ಟಕ್ಕೂ ಇಲ್ಲಿ ವಿಪಕ್ಷಗಳು ಹೇಳ್ತಾ ಇರೋ ಶ್ರೀಮಂತರು ಅಂದರೆ ರೈಲ್ವೆ ಇಲಾಖೆನ ಅದೇನೋಪ್ಪ, ಅಕ್ರಮವಾಗಿ ನಿರ್ಮಾಣ ಮಾಡಿರೋದನ್ನು ತೆರವು ಮಾಡೋದಕ್ಕೆ ಶ್ರೀಮಂತ ಬಡವ ಅನ್ನೋದು ಎಲ್ಲಿಂದ ಬರುತ್ತೆ? ಆದರೂ ಹ್ಯೂಮನ್ ರೈಟ್ಸ್ ಅಯ್ಯೋ ಸರ್ಕಾರ ಮತ್ತು ಅಧಿಕಾರಿಗಳಿಗೆ ಮಾನವೀಯತೆ ಅನ್ನೋದೇ ಇಲ್ಲ, ಬಡವರಿಗೆ ಯಾವುದೇ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ ಅಂತ ಬಾಯನ್ನು ಬಡಿದುಕೊಳ್ತಾ ಇದೆ. ಅಷ್ಟೆಲ್ಲ ಮಾನವೀಯತೆ ಇರೋ ಮಾನವ ಹಕ್ಕುಗಳ ಆಯೋಗದವರು ದಯವಿಟ್ಟು ಅವರ ಮನೆಗಳಿಗೆ ಕರ್ಕೊಂಡು ಹೋಗಲಿ, ಅಕ್ರಮ ವಲಸಿಗರನ್ನು ಸಾಕಿಕೊಳ್ಳಲಿ. ಯಾವನಾದರೂ ಬೇಡ ಅಂದಿದ್ದಾನ? ಇವರಿಗೆ ಮಾನವೀಯತೆ ಅನ್ನೋದು ಕಾಣಿಸೋದು ಮುಸ್ಲಿಮರು ಮತ್ತು ಅಕ್ರಮ ವಲಸಿಗರ ವಿಚಾರ ಬಂದಾಗ ಮಾತ್ರ. ಅದೇ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಟೌನ್ಶಿಪ್ ಹೆಸರಲ್ಲಿ ರೈತರ ಆಸ್ತಿಯನ್ನು ಕಿತ್ತುಕೊಳ್ತಾ ಇದೆಯಲ್ಲ, ಇಲ್ಲೂ ಬಂದು ಹೋರಾಟ ಮಾಡಲಿ, ಮಾತಾಡಲಿ. ಅದು ಮಾತ್ರ ಆಗಲ್ಲ. ಯಾಕಂದರೆ ಇಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಇಲ್ಲ, ಮುಸ್ಲಿಮರ ಆಸ್ತಿ ಹೋಗ್ತಾ ಇಲ್ಲ. ಇದನ್ನು ಯಾವ ರೀತಿಯ ಮಾನವೀಯತೆ ಅಂತ ಹೇಳಬೇಕು ಗೊತ್ತಿಲ್ಲ. ಇವರೆಲ್ಲ ಹ್ಯೂಮನ್ ರೈಟ್ಸ್ ಅಂತೆ, ಇವರು ಮಾನವೀಯತೆ ಪಾಠವನ್ನು ನಮಗೆ ಮಾಡ್ತಾರಂತೆ. ಅಕ್ರಮ ಬಾಂಗ್ಲಾ ವಲಸಿಗರ ಮನೆಗಳನ್ನು ನೆಲಸಮ ಮಾಡಿದ್ದಾಗಿದೆ. ಇನ್ನು ಮುಂದೆ ಅವರನ್ನು ಬಾಂಗ್ಲಾದೇಶಕ್ಕೆ ಕಳಿಸೋ ವ್ಯವಸ್ಥೆ ಮಾಡಬೇಕಾಗತ್ತೆ. ಅದನ್ನು ಮಹಾರಾಷ್ಟ್ರ ಸರ್ಕಾರ ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಹಾಗಂತ ಇಂತಹ ಅಕ್ರಮ ಬಾಂಗ್ಲಾ ವಲಸಿಗರು ಮತ್ತು ಅಕ್ರಮ ಕಟ್ಟಡಗಳ ನಿರ್ಮಾಣ ಮತ್ತು ರೈಲ್ವೆ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡಿರೋದು ಮುಂಬೈನಲ್ಲಿ ಮಾತ್ರ ಅಲ್ಲ, ಭಾರತದ ಮೂಲೆ ಮೂಲೆಯಲ್ಲೋ ರೈಲ್ವೆ ಹಳಿಗಳ ಪಕ್ಕದಲ್ಲಿ ನೋಡಿದ್ರು ಇದೇ ಕಥೆಗಳು. ಅವುಗಳನ್ನೆಲ್ಲ ತೆರವು ಮಾಡಲೇಬೇಕು. ಈ ವಿಷಯದ ಬಗ್ಗೆ ನಿಮಗೇನನ್ನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲೇ ತಿಳಿಸಿ. ಇದು ಗೆಳೆಯರೇ, ಬಾಂದ್ರಾದ ಗರೀಬ್ ನಗರದಲ್ಲಿ ನಡೆದ ಬುಲ್ಡೋಸರ್ ಕಾರ್ಯಾಚರಣೆ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.